ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೇವೆ. ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಅರ್ಧ kg ಅಷ್ಟಿರುವಂಥ ಅವಲಕ್ಕಿ ತಗೊಂಡಿದ್ದೇನೆ. ಸೊ ಅದಲ್ಲದೆ ನಿಮಗೆ ಇಲ್ಲಿ ನೋಡ್ತಿರೋ ಹಾಗೆಯೇ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಸೊ ಈರುಳ್ಳಿ ಒಂದು 4ರಿಂದ 5 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೇನೆ. ಟೊಮೊಟೊ ಒಂದು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೇನೆ. ಮೆಣಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೇನೆ. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದ್ದೇನೆ. ಅದಲ್ಲದೆ ಅವಲಕ್ಕಿನ ಇವಾಗ ತೊಳೆದು ಒಂದು 5ರಿಂದ 10 ನಿಮಿಷ ನೀರು ಸೋರಿಸಿ ಒಂದು ಪಕ್ಕದ ಒಂದು ಪಾತ್ರೆ ಜರಡಿಯಲ್ಲಿ ಸೋರಿಸಿಟ್ಕೊಳ್ಬೇಕು. ಸೊ ಒಗ್ಗರಣೆಗೆ ಕಡಲೆ ಬೀಜ ಕೂಡ ತೊಗೊಂಡಿದ್ದೇನೆ. ಸೊ ಇವಾಗ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ. ಇದು ಅವಲಕ್ಕಿ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು 5 ನಿಮಿಷ ಅಥವಾ 5 ನಿಮಿಷ ಇದ್ದರೆ ಸಾಕು. ಸೊ ನೆಂದ ಕೂಡಲೇ ಬೇಗ ಜರಡಿಯಲ್ಲಿ ಸೋರಿಸಿಟ್ಕೊಳ್ಬೇಕು. ಸೊ ಅದಾದ ನಂತರ ನಾವೀಗ ಒಗ್ಗರಣೆಯನ್ನು ಕೂಡ ಈಗ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡಿದ್ದೇವೆ. ಸೊ ಬನ್ನಿ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ಬಾಣಲೆ ಕೂಡ ಕಾಯಕ್ಕಿಟ್ಟಿದ್ದೇವೆ. ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಕೂಡ ಹಾಕ್ಕೊಂಡಿದ್ದೇವೆ. ಕಡಲೆ ಬೀಜ ಕೂಡ ಹಾಕೊಳ್ಳೋಣ. ಇವಾಗ ಸಿಮ್ಮೂರಿಯಲ್ಲೇ ಇರಬೇಕು. ನೋಡಿ, ಇದ್ರ ಜೊತೆಗೇ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅದಲ್ಲದೆ ಇವಾಗ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ಉದ್ದಿನಕಾಳು ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗ್ತದೆ. ಇವಾಗ ಏನು ಫ್ರೈ ಆಗ್ತಿದೆಯಲ್ಲ ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಏನು ಫ್ರೈ ಆಗಿದೆಯಲ್ಲ ಅದ್ರ ಜೊತೆಗೆ ಟೊಮೊಟೊ ಕೂಡ ಹಾಕೊಳ್ಳೋಣ. ಸೊ ಇವಾಗ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಎಣ್ಣೆ ನಾನು ಒಂದು 5 ಸ್ಪೂನಷ್ಟು ಹಾಕ್ಕೊಂಡಿರೋದು. ಸೊ ನಿಮಗೆ ಏನು ರಿಫೈಂಡ್ ಆಯಿಲು ಒಂದು ನೀವೆಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀರ ಅದರ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು ಅರ್ಧ kg ಅವಲಕ್ಕಿ ಹಾಕ್ಕೊಳ್ಳೋದ್ರಿಂದ ಎಷ್ಟು ಒಂದು ಏನು ಕ್ವಾಂಟಿಟಿಯಲ್ಲಿ ತೊಗೊಂಡು ನೋಡಿ ಹೀಗೆ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ಏನು ಕೆಲವರು ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಹಾಕಲಿಲ್ಲ ಅಂತಂದರೆ ಒಣಮೆಣಸಿನ ಕೂಡ ಇದನ್ನು ಹಾಕ್ಕೊಳ್ಬೋದು. ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂದು ವೇಳೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಗ್ಯಾಸ್ಟ್ರಿಕ್ ಇವೆಲ್ಲ ಸ್ವಲ್ಪ ಕಡಿಮೆನೇ ಆಗ್ತದೆ, ಅಷ್ಟು ಏನು ಇದಾಗೋದಿಲ್ಲ. ಸೊ ಇದನ್ನಾದರೂ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ಕೆಲವ್ರಿಗೇನು ಆಗೋದಿಲ್ಲ ಇದು ಹಸಿಮೆಣಸಿನ್ಕಾಯಿ ಅಂತಂದರೆ ನಾವು ಏನು ಒಣಮೆಣಸನ್ನು ಕೂಡ ಹಾಕ್ಕೊಳ್ಬೋದು, ಅದು ಆಪ್ಷನ್ನು ನಮಗೆ. ಈ ಒಗ್ಗರಣೆ ಜೊತೆಗೇ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಕೂಡ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ನಮಗೆ ಎಷ್ಟು ಟೇಸ್ಟ್ ನೋಡ್ತೀವೋ ಅಳತೆಗೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗೇನು ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ಸೋಲ್ಸೆಲ್ಲ ಇಟ್ಟಿದ್ದೀವಲ್ಲ, ಸೊ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಕೂಡ ರೆಡಿಯಾಗಿದೆ. ಈಗ ಅವಲಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಅವಲಕ್ಕಿ ಎಲ್ಲ ಕೂಡ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಅವಲಕ್ಕಿ ಎಲ್ಲ ನಾವು ಮಿಕ್ಸ್ ಮಾಡ್ತೀವಲ್ಲ ಆವಾಗ ಉರಿ ಸ್ವಲ್ಪ ಮೀಡಿಯಮ್ ಆಗಿ ಕುಟ್ಕೊಳ್ಳೋಣ. ಸೊ ಅದು ಇನ್ನೊಂದು ಸ್ವಲ್ಪ ಏನು ಚೆನ್ನಾಗಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಅದು ಏನು ಒಗ್ಗರಣೆ ಹಾಕಿರೋದೆಲ್ಲ ಚೆನ್ನಾಗಿ ಹಿಡಿಬೇಕು ಅಂದರೆ ಲಾಸ್ಟಲ್ಲಿ ಒಂದು 5 ನಿಮಿಷ ಸಿಮ್ಮುರಿಯಲ್ಲಿ ಇಡೋಣ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ. ಇದನ್ನು 5 ನಿಮಿಷ ಸಿಮ್ಮುರಿಯಲ್ಲಿ ಹಾಗೆ ಮುಚ್ಚಿಡಬೇಕು. ಸೊ ಒಂದು 5 ನಿಮಿಷ ಚೆನ್ನಾಗಿ ಮುಚ್ಚಿಡೋಣ. ಇವಾಗ ಅವಲಕ್ಕಿ ಕೂಡ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಕಾಯಿ ತುರಿಯನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿಯಾದ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ.